ಸ್ಟಾರ್ ಟ್ರೆಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾತಾಡ್ತಾ ಇರೋ ವಿಷಯ ಬಂದು ಫೆಬ್ರವರಿ ಮಾಸ ತಿಂಗಳ ಭವಿಷ್ಯ ಯಾವ ಥರ ಇರುತ್ತೆ ಅನ್ನೋಂಥದ್ದು, ಎಲ್ಲ ರಾಶಿಗೂ ಯಾವ ಥರ ಎಚ್ಚರಿಕೆ ತೊಗೋಬೇಕು ಅನ್ನೋಂಥದ್ದು ಇರ್ಬೋದು, ಅಥವಾ ಯಾವ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಅನ್ನೋಂಥದ್ದು ಇರ್ಬೋದು. ಇನ್ನು ಸ್ಟೂಡೆಂಟ್ಸ್ ಬಗ್ಗೆನೂ ಮಾತಾಡ್ತೀನಿ. ತುಂಬ ಜನ ಕೇಳ್ಕೊಳ್ತಾ ಇದ್ರಿ, ನೀವು ರಾಶಿ ಮಾತಾಡಬೇಕಾದ್ರೆ ಕೆಲವು ಸ್ಟೂಡೆಂಟ್ಸ್ ಬಗ್ಗೆನೂ ಮಾತಾಡಿ, ಅವ್ರಿಗೇನಾದರೂ ಎಜುಕೇಷನ್ ಬಗ್ಗೆ, ಹೈಯರ್ ಎಜುಕೇಷನ್ ಹೋಗುವಂಥದ್ದು ಇರ್ಬೋದು, ಜಾಬ್ ಚೇಂಜಸ್ ಮಾಡೋವಂಥದ್ದು ಇರ್ಬೋದು, ಈ ರೀತಿ ಎಲ್ಲ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಆದರೆ ಇದರಲ್ಲಿ ಇವತ್ತು ನಾನು ಮಾತಾಡ್ತಾ ಇರೋದು ಫೆಬ್ರವರಿ ತಿಂಗಳದು. ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಗೆ ಯಾವ ಥರ ಇರುತ್ತೆ ಅಂತ ನಾವು ಮೊದಲನೇದಾಗಿ ನೋಡೋದಾದರೆ, ಅನಾವಶ್ಯಕವಾಗಿ ಸ್ವಲ್ಪ ಮಟ್ಟಿಗೆ ದುಡ್ಡು ಖರ್ಚಾಗುವಂಥದ್ದು, ಕೈಯಲ್ಲಿ ದುಡ್ಡು ಬರ್ತಾ ಇರುತ್ತೆ, ಬಟ್ ಏನಪ್ಪ ಅಂತಂದರೆ ಖರ್ಚಾಗ್ತಾ ಇರುತ್ತೆ ಅನ್ನೋಂಥದ್ದು. ಯಾಕೆಂತಂದರೆ ನಾವು ಎಷ್ಟೋ ಸರಿ ಅನ್ಕೊತೀವಿ, ಇದು ಯಾವುದಕ್ಕೋ ಒಂದಷ್ಟು ದುಡ್ಡು ಅಂತ ಎತ್ತಿಟ್ಟಿರ್ತೀವಿ, ಇದು ಯಾವುದಕ್ಕೂ ಖರ್ಚು ಮಾಡಬಾರ್ದು ಅಂತ ಅಂದ್ಬಿಟ್ಟು. ಗೊತ್ತಿಲ್ಲದೆ ಏನಾಗ್ಬಿಡುತ್ತೆ, ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಅಂದರೆ ಅನಾರೋಗ್ಯ ಆಗ್ಬಿಡುವಂಥದ್ದು. ಆರೋಗ್ಯಕ್ಕೋಸ್ಕರ ನೀವು ಮೆಡಿಸಿನ್ಸ್ ಖರ್ಚು ಮಾಡುವಂಥದ್ದು ಇರ್ಬೋದು, ಅಥವಾ ಸುಮ್ಮನೆ ಶಾಪಿಂಗ್ ಅಂತ ಹೋಗೋದು, ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಬೇಡದೇ ಇರೋದನ್ನೆಲ್ಲ ಕಣ್ಣಿಗೆ ಕಾಣಿಸಿದ್ನೆಲ್ಲ ಎತ್ಕೊಂಬಂದ್ಬಿಡೋವಂಥದ್ದು. ಈ ರೀತಿ ಮಾಡಿದಾಗಲೂ ಕೂಡ ಹಣ ಖರ್ಚಾಗುವಂಥದ್ದು ಅಂತ. ಕೈಯಲ್ಲಿರೋ ಕಾಸು ಖಾಲಿ ಆಗುತ್ತೆ ಅನ್ನೋಂಥದ್ದು ಮೇಷರಾಶಿಗೆ ತೋರಿಸ್ತಾ ಇದೆ ಫೆಬ್ರವರಿ ತಿಂಗಳು. ನಿಮ್ಗೆ ಅದಕ್ಕೆ ಸುಲಭವಾಗಿ ನಾನು ಕೊಡುವಂಥ ಪರಿಹಾರ ಏನಪ್ಪ ಅಂತಂದರೆ, ಶುಕ್ರವಾರ ಸಾಯಂಕಾಲ 6 ಗಂಟೆ ಮೇಲೆ ಮಹಾಲಕ್ಷ್ಮಿ ದೇವಸ್ಥಾನ ಹತ್ತದಲ್ಲಿ ಯಾವುದಾದ್ರೂ ಇತ್ತು ಅಂತಂದರೆ, 4 ಶುಕ್ರವಾರ ಒಂದು ಮೊಳ ಮಲ್ಲಿಗೆ ಹೂವು ಅಥವಾ ಒಂದು ಮಲ್ಲಿಗೆ ಹೂವಿನ ಹಾರ, ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಸ್ಮೆಲ್ ಬರೋವಂಥ 4 ಊದ್ಬತ್ತಿ ಮತ್ತು ಕರ್ಪೂರ, ಪಚ್ಚಕರ್ಪೂರ ಕೊಡಿ, ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಅದೇ ರೀತಿಯಲ್ಲಿ ಸಾಧ್ಯವಾದರೆ ಒಂದು ಸಣ್ಣ ಡಬ್ಬಿನೋ ಅಥವಾ ಸಣ್ಣ ಒಂದು ಪ್ಯಾಕೆಟಲ್ಲೋ ತುಪ್ಪ ಕೊಟ್ಟು ಬರುವಂಥದ್ದಾದ್ರೂ ಮಾಡಿದ್ರು ಕೂಡ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಇದು ಯಾವುದೂ ಆಗಲ್ಲ ಅನ್ನೋ ಥರ ಇತ್ತು ಅಂತಂದರೆ, ಗೋವಿನ ಸೇವೆ ಮಾಡಿಸುವಂಥದ್ದು. ತಿಂಗಳಲ್ಲಿ ಯಾವುದಾದ್ರು ಒಂದು ಶುಕ್ರವಾರ ಎಲ್ಲಾದರೂ ಗೋವುಗಳಿಗೆ ಹೋಗಿ ಏನಾದರೂ ನಿಮ್ಮ ಕೈಲಾಗುವಂಥದ್ದು ಅಕ್ಕಿ, ಬೆಲ್ಲ ಈ ರೀತಿ ಏನಾದರೂ ತಿನ್ನಿಸಿ ಬರುವಂಥದ್ದು, ಗೋವಿನ ಸೇವೆ ಮಾಡುವಂಥದ್ದು, ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ಬೋದು. ಇದು ಮೇಷರಾಶಿಗೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ವೃಷಭ ರಾಶಿಯವರಿಗೆ ಈ ವರ್ಷ ಏನಿದೆ 2025 ಮುಟ್ಟಿದೆಲ್ಲ ಚಿನ್ನ ಆಗುವಂಥ ಯೋಗ. ಬಟ್ ಅದಕ್ಕಿನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಅದು ಒಂದು ಒಳ್ಳೆ ರೀಸನ್. ಆದರೆ ಇನ್ನೊಂದು ಒಳ್ಳೆ ರೀಸನ್ ಈ ಫೆಬ್ರವರಿ ತಿಂಗಳಲ್ಲಿ ಏನಪ್ಪ ಅಂತಂದರೆ, ನೀವೇನಾದರೂ ಖಾಲಿ ಜಾಗ, ಖಾಲಿ ಭೂಮಿ, ಖಾಲಿ ಸೈಟು, ವ್ಯವಸಾಯ ಮಾಡುವಂಥ ಜಾಗಗಳು, ಯಾವುದೇ ರೀತಿಯಲ್ಲಿ ಖಾಲಿ ಮಣ್ಣು ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿರ್ತೀರಾ ಅಂಥದ್ದು. ಕೆಲವರಿಗೆ ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡ್ಕೋಬೇಕು ಅಂತಿರುತ್ತೆ, ಕೆಲವ್ರಿಗೆ ಏನಪ್ಪ ಅಂದರೆ ಸ್ವಲ್ಪ ಮಟ್ಟಿಗೆ ಜಮೀನು ತೊಗೋಬೇಕು ಅನ್ನೋವಂಥದ್ದು, ಕೆಲವ್ರಿಗೆ ಏನಂದರೆ ಒಂದು ಸೈಟ್ ತೊಗೋಬೇಕು ಅನ್ನೋವಂಥದ್ದು. ಈ ರೀತಿಯಲ್ಲಿ ಭೂಮಿಗೆ ಇನ್ವೆಸ್ಟ್ ಮಾಡುವಂಥ ಯೋಗ ನಿಮಗೆ ಬಂದಿದೆ. ಅದೇ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಚೆನ್ನಾಗಿ ನೀವು ಒಂದು ಏನು ಡಾಕ್ಯುಮೆಂಟ್ಸ್ಗಳಿರುತ್ತೆ ಎಲ್ಲ ಚೆನ್ನಾಗಿ ನೋಡಿ, ಒಂದು 2-3 ಸರಿ ಚೆನ್ನಾಗಿ ಚೆಕ್ ಮಾಡಿ ಆದಮೇಲೆ ನೀವು ತೊಗೊಳ್ಳೋವಂಥದ್ದು ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಒಳ್ಳೆ ಯೋಗನೂ ಇದೆ. ದುಡ್ಡು ನೋಡಿ ಖರ್ಚಾಗುತ್ತೆ ಅಂತ ನಾನು ಹೇಳ್ತೀನಿ. ಖರ್ಚಾಗುವಂಥದ್ದು ಒಳ್ಳೇದಕ್ಕೆ ಖರ್ಚಾದರೆ ಅದು ತುಂಬ ಒಂದು ಖುಷಿ ಕೊಡುವಂಥದ್ದು. ಅದೇ ಕೂಡಿಟ್ಟಿರೋ ದುಡ್ಡೆಲ್ಲ ಅನಾವಶ್ಯಕ ಖರ್ಚಾಗುವಂಥದ್ದು ಏನಾಗುತ್ತೆ, ಸ್ವಲ್ಪ ನೋವು ಕೊಡುವಂಥದ್ದಾಗುತ್ತೆ. ಈಗ ನಾವು ಭೂಮಿ ತೊಗೋಬೇಕು ಅಂದರೆ ದುಡ್ಡು ಖರ್ಚು ಮಾಡಲೇಬೇಕು. ನಾವು ಕೂಡಿಟ್ಕೊಂಡಿರೋದೇ ಅದಕ್ಕೆ ಅನ್ನುವಂಥದ್ದು. ಆ ರೀತಿಯಲ್ಲಿ ಒಳ್ಳೆಯದಕ್ಕೆ ನಿಮ್ಮ ದುಡ್ಡು ಖರ್ಚಾಗುವಂಥದ್ದು. ಭೂಮಿ ಮೇಲೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ ವೃಷಭ ರಾಶಿಯವರಿಗೆ ಒಳ್ಳೆ ಟೈಮು ಫೆಬ್ರವರಿ. ಆ ರೀತಿಯಲ್ಲಿ ನಿಮಗೆ ಕೊಡುವಂಥ ಒಂದು ಪರಿಹಾರ ಏನಪ್ಪ ಅಂದರೆ, ಪ್ರತಿ ಮಂಗಳವಾರ 4 ಮಂಗಳವಾರ ಏನು ಬರುತ್ತೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ 1 kg ತೊಗರಿಬೇಳೆ, ಕೆಂಪು ಹೂವು ಯಾವುದಾದ್ರೂ ದಾಸವಾಳ ಇರ್ಬೋದು, ರೋಸ್ ಇರ್ಬೋದು, ಕಣಗಲೆ ಇರ್ಬೋದು, ಯಾವುದಾದ್ರೂ ಹೂವು, ಕೆಂಪು ಹೂವು ಕೊಟ್ಟು ಬರುವಂಥದ್ದನ್ನು ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. 4 ಮಂಗಳವಾರ ಫೆಬ್ರವರಿ ತಿಂಗಳು ವೃಷಭ ರಾಶಿಯವರು ಮಾಡಿ. ಇದನ್ನು ಬೆಳಗ್ಗೆ ಹೊತ್ತು ಕೊಟ್ಟರೆ ತುಂಬ ಒಳ್ಳೆ ಯೋಗ ಬರುತ್ತೆ. ನೆಕ್ಸ್ಟ್ ಬರುವಂಥದ್ದು ಮಿಥುನ ರಾಶಿಯ ಒಂದು ಮಕ್ಕಳು ಯಾರಿರ್ತಾರೆ ಅವರಿಗೆ ಒಂದು ಒಳ್ಳೆ ಟೈಮ್ ಇದು. ಏನಪ್ಪ ಅಂತಂದರೆ, ಎಜುಕೇಷನ್ ಸಂಬಂಧಪಟ್ಟಂಗೆ ಏನಾದರೂ ನೀವು ಹೈಯರ್ ಸ್ಟಡೀಸ್ಗೆ ಹೊರಗಡೆ ಹೋಗುವಂಥದ್ದು, ಅಬ್ರಾಡ್ಗೆ ಹೋಗುವಂಥದ್ದು ಇರ್ಬೋದು, ಅಥವಾ ಹೊರಗಡೆ ಹೋಗಿ ಏನಾದರೂ ಜಾಬ್ಗೆ ನೀವು ನೋಡ್ತಿರ್ತೀರಾ ಅಂತಂದರೆ ಆನ್ಸೈಟ್ ಜಾಬ್ಸ್ ಎಲ್ಲ ಸಿಗುವಂಥ ಯೋಗ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಬರ್ತಾ ಇದೆ. ಎಷ್ಟೋ ಜನ ನನ್ನ ಕೇಳ್ತೀರಾ, ನಾವು MS ಮಾಡಬೇಕು ಅಂತಿದ್ದೀವಿ, ಹೈಯರ್ ಎಜುಕೇಷನ್ ಮಾಡಬೇಕು ಅಂತಿದ್ದೀವಿ, ಇಲ್ಲೇ ಮಾಡೋದಾ ಹೊರಗಡೆ ಮಾಡೋದಾ ಅಂತ ಅಂದ್ಬಿಟ್ಟು. ಆ ರೀತಿ ಯೋಗ ಏನಾದರೂ ಮಿಥುನ ರಾಶಿಯವರು ಮಕ್ಕಳು ನೋಡ್ತಿರ್ತೀರ ಅಂದರೆ ಈ ಟೈಮ್ ನಿಮ್ಮದು ಅಂತ ಹೇಳ್ತೀನಿ. ಸೊ ಹೈಯರ್ ಎಜುಕೇಷನ್ ಯಾರಾದರೂ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಈ ಟೈಮ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಕೆಲವರು ಏನಪ್ಪ ಅಂತಂದರೆ, ಜಾಬ್ ಚೇಂಜಸ್ ಮಾಡಬೇಕು ಅಂತಿರ್ತೀರಾ, ಇಲ್ಲ ಆಲ್ರೆಡಿ ಕೆಲಸ ಇರುತ್ತೆ ನಿಮಗೆ, ಇದು ಬಿಟ್ಟು ಆನ್ಸೈಟ್ ಜಾಬ್ಸ್ ಹೊರಗಡೆ ಹೋಗಿ ಏನಾದರೂ ಕೆಲಸ ಮಾಡೋವಂಥದ್ದು, ಅಬ್ರಾಡಲ್ಲಿ ಏನಾದರೂ ಹೋಗಿ ಕೆಲಸ ಮಾಡೋಂಥ ಯೋಗ ಇದೆಯಾ ಅಂತ ಕೇಳೋದಾದರೆ ಮಿಥುನ ರಾಶಿಯವರಿಗೆ ಅದು ಕೂಡ ಯೋಗ ಇದೆ ಅಂತ ಹೇಳ್ತೀನಿ. ಅದರಿಂದ ಆ ಸಂಬಂಧಪಟ್ಟಂಗೆ ಏನಾದರೂ ಎಜುಕೇಷನ್ ಜಾಬ್ ಎರಡಕ್ಕೂ ನೋಡ್ತಾ ಇದ್ರೆ ಈ ಫೆಬ್ರವರಿ ತಿಂಗಳು ನಿಮಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುವಂಥದ್ದಾಗುತ್ತೆ. ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಎಲ್ಲ ರೀತಿಯಲ್ಲೂ ಕೆಲಸಗಳಾಗಲಿ ಎಜುಕೇಷನ್ಗಾಗಲಿ ಯಾವುದೇ ನಿರ್ವಿಘ್ನವಾಗಿ ನಡಿಬೇಕು ಅಂತಂದರೆ ನಾವೇನು ಮಾಡಬೇಕು ಅಂದರೆ, ಈಶ್ವರನಿಗೆ ಸೋಮವಾರ 4 ಸೋಮವಾರ ಏನು ಬರುತ್ತೆ, ಈಶ್ವರನಿಗೆ ಒಣ ದ್ರಾಕ್ಷಿ ಅಥವಾ ಒಣ ಖರ್ಜೂರ ಯಾವುದಾದ್ರು ಎರಡರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಒಂದು 5 ತೊಗೊಂಡೋಗಿ ಕೊಟ್ಟರು ಆಗುತ್ತೆ, ಅಥವಾ ಒಂದು ನಿಮ್ಮ ಕೈಲಾದರೆ 50 ಗ್ರಾಮ್ ಆದರೂ ತೊಗೊಂಡೋಗಿ ಕೊಟ್ಟರು ಆಗುತ್ತೆ. ಆ ರೀತಿಯಲ್ಲಿ ಒಣ ದ್ರಾಕ್ಷಿ, ಒಣ ಖರ್ಜೂರ ಸೋಮವಾರ ಬೆಳಗ್ಗೆ ಹೊತ್ತು ಶಿವನ ದೇವಸ್ಥಾನಕ್ಕೆ ತೊಗೊಂಡು ಹೋಗುವಂಥದ್ದು ಮಾಡಿ. 4 ಸೋಮವಾರ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಕೊಡುತ್ತೆ. ಸೊ ಒಳ್ಳೆ ಟೈಮ್ ಇದೆ. ವಿದ್ಯೆಗೆ ಒಂದು ಒಳ್ಳೆ ಟೈಮ್ ಬರಬೇಕು ಅಂದರೆ ಈ ರೀತಿ ಟೈಮ್ ಬರಬೇಕು. ಸೊ ಮಿಥುನ ರಾಶಿಯವರು ಇದನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ.
ಇನ್ನು ನೆಕ್ಸ್ಟ್ ಬರುವಂಥದ್ದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವ್ರಿಗೆ ಎಲ್ಲರೂ ಎದುರಿಸ್ಬಿಡ್ತಾರೆ. ಆಮ್, ಅಷ್ಟಮ ಶನಿಯಿಂದ ಏನಾದರೂ ಪ್ರಾಬ್ಲಮ್ ಅಂತ. ಅಷ್ಟಮ ಶನಿಯಲ್ಲೇ ಎಷ್ಟು ಒಳ್ಳೆಯದಾಗಿರುವಂಥದ್ದು, ಅಷ್ಟಮ ಶನಿ ಬಂದಾಗಲೇ ಮದುವೆಗಳಾಗುವಂಥದ್ದು, ಮನೆ ಕಟ್ಟುವಂಥದ್ದು ಕೂಡ ಕೆಲವ್ರಿಗೆ ಆಗಿಬರುತ್ತೆ ಅನ್ನೋವಂಥದ್ದು. ಆ ರೀತಿಯಲ್ಲಿ ಎಲ್ಲರೂ ಶನಿ ಅಂದ ತಕ್ಷಣ ಅರ್ಧಾಷ್ಟಮ ಇರ್ಬೋದು, ಅಷ್ಟಮ ಇರ್ಬೋದು, ಖಂಡಿತವಾಗ್ಲೂ ಎದುರುವಂಥ ಅವಶ್ಯಕತೆ ಇಲ್ಲ. ಸಾಡೆ ಸಾತಲ್ಲೂ ಕೂಡ ಒಳ್ಳೇದು ನಡೆಯುವಂಥದ್ದು ನಾವು ನೋಡ್ತೀವಿ. ಆ ರೀತಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಕೆಲಸ ಸ್ವಲ್ಪ ಮಟ್ಟಿಗೆ ನಿಧಾನ ಆದರೆ ದುಡ್ಡು ಚೆನ್ನಾಗಿ ಬರೋಕ್ಕೆ ಶುರುವಾಗುತ್ತೆ. ನಿಮಗೆ ಲ್ಯಾವಿಶಾಗಿ ಖರ್ಚು ಮಾಡೋವಂಥದ್ದು, ನಿಮಗೆ ಒಂದೇನಾದರೂ ಈಗ ದುಡ್ಡೇನಾದರೂ ಬಂತು, ಲ್ಯಾವಿಶ್ ಖರ್ಚು ಅಂದರೆ ಏನು, ನಮ್ಗೆ ಇಷ್ಟ ಆಗುವಂಥ ಒಡವೆಗಳು ತೊಗೊಳ್ಳೋವಂಥದ್ದು ಇರ್ಬೋದು, ಅಥವಾ ಡ್ರೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದು ಇರ್ಬೋದು, ಪರ್ಫ್ಯೂಮ್ಸ್ ಚೆನ್ನಾಗಿರೋಂಥ ತೊಗೊಳ್ಳೋವಂಥದ್ದು ಇರ್ಬೋದು, ಟ್ರಿಪ್ಸು, ಟೂರ್ಸು, ನಾವು ಇಷ್ಟಪಡೋಂಥ ಡೆಸ್ಟಿನೇಷನ್ಸ್ಗೆ ಹೋಗಿ ಬರೋವಂಥದ್ದು ಇರ್ಬೋದು. ಇದು ಕೂಡ ಏನಂದರೆ ಒಂದು ಒಳ್ಳೆಯ ಯೋಗ ಅಂತ ಹೇಳುವಂಥದ್ದು. ಯಾವಾಗಲೂ ಏನಂದರೆ ಕರ್ಕಾಟಕ ರಾಶಿಯವರಿಗೆ ಶುಕ್ರ ಮೀನಕ್ಕೆ ಬಂದಾಗ ತುಂಬ ಒಳ್ಳೆಯ ಒಂದು ಭಾಗ್ಯೋದಯ ಆಗುವಂಥದ್ದು, ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಗೆ ಏನಂದರೆ ಹಣಕಾಸು ಲಕ್ಸುರಿ ಲೈಫ್ನ ಲೀಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋಂಥದ್ದು. ಯಾವಾಗಲೂ ಫೆಬ್ರವರಿ, ಮಾರ್ಚು, ಏಪ್ರಿಲ್ ಈ 3 ತಿಂಗಳು ಯಾವುದೇ ರಾಶಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಯಾರೇ ಹುಟ್ಟಿರಿ, ನಿಮಗೆ ತುಂಬ ಒಳ್ಳೆಯ ಯೋಗ ಬರುವಂಥದ್ದಾಗುತ್ತೆ. ಏನಾದರೂ ಒಂದು ಒಳ್ಳೆಯದು ನಿಮ್ಗೆ ನಡೆಯುವಂಥದ್ದಾಗುತ್ತೆ. ಅದರಿಂದ ಶನಿಗೆ ಎದುರುವಂಥ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಿಮಗೆ ಬರೋವಂಥ ಈ ಒಂದು ಏನು ಲ್ಯಾವಿಶ್ ಜೀವನ ಇದೆ, ಸಂತೋಷವಾಗಿ ಅನುಭವಿಸ್ಬೋದು ನೀವು. ನಿಮಗೆ ಕೊಡುವಂಥ ಒಂದು ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಶನಿವಾರ ಈ ತಿಂಗಳು 4 ಶನಿವಾರ ಯಾವುದಾದ್ರೂ ಅನಾಥಾಶ್ರಮಗಳಿಗೆ ಅಥವಾ ವೃದ್ಧಾಶ್ರಮಗಳಿಗೆ, ಎಸ್ಪೆಷಲಿ ಅನಾಥಾಶ್ರಮಕ್ಕಿಂತ ವೃದ್ಧಾಶ್ರಮಗಳಿಗೆ ತುಂಬ ನೀವೇನಾದರೂ ಡೊನೇಟ್ ಮಾಡೋವಂಥದ್ದನ್ನು ಮಾಡಬೇಕು. ಏನು ಡೊನೇಟ್ ಮಾಡಬೇಕು ಅಂತಂದರೆ, ಈ ಒಂದು ಚಳಿಗಾಲಕ್ಕೆ ಯೂಸ್ ಮಾಡೋವಂಥ ಬೆಡ್ಶೀಟ್ಸ್ಗಳು ಕೊಡಿಸೋವಂಥದ್ದು, ಸ್ವೆಟರ್ಸ್ ಕೊಡಿಸೋವಂಥದ್ದು, ಮಫ್ಲರ್ಗಳು ಕೊಡಿಸೋವಂಥದ್ದು, ಆ ರೀತಿಯಲ್ಲಿ ಏನಾದರೂ ಬಟ್ಟೆಗೆ ಸಂಬಂಧಪಟ್ಟಿದ್ದನ್ನು ಹೆಲ್ಪ್ ಮಾಡಿದಾಗ, ಶನಿ ಯಾವಾಗಲೂ ವೃದ್ಧರಿಗೆ ಹೆಲ್ಪ್ ಮಾಡಿದಾಗ ತುಂಬ ಖುಷಿ ಪಡ್ತಾನೆ. ಅದರಿಂದ ವೃದ್ಧಾಶ್ರಮದಲ್ಲಿ ನೀವೇನಾದರೂ ಡೊನೇಟ್ ಮಾಡೋವಂಥದ್ದನ್ನು ಮಾಡಿದ್ರೆ ಶನಿವಾರದ ಹೊತ್ತು ಸಾಯಂಕಾಲ 6 ಗಂಟೆ ಮೇಲೆ 4 ಶನಿವಾರ ನಿಮಗೆ ಒಬ್ಬರಿಗೆ ಸ್ವೆಟರ್ ತೊಗೊಂಡೋಗಿ ಕೊಡೋಕ್ಕಾಗತ್ತಾ ಕೊಡಿ, ಅಥವಾ ಒಂದು 10 ಜನಕ್ಕೆ ಕೊಡೋಕ್ಕಾಗುತ್ತಾ ಕೊಡಿ, ನಿಮ್ಮ ಕೆಪಾಸಿಟಿ ಮೇಲೆ ಕೊಡುವಂಥದ್ದು. ಅದರಿಂದ ಈ ರೀತಿ ಚಳಿಗೆ ಸಂಬಂಧಪಟ್ಟಂಗೆ ಇಲ್ಲ ಅಂತಂದರೆ, ಈ ಬೀದಿ ಬದಿಯಲ್ಲಿ ಎಷ್ಟೋ ಜನ ಭಿಕ್ಷುಕರು ಇರ್ಬೋದು, ನಿರ್ಗತಿಕರು ಇರ್ಬೋದು, ಮಲಗಿರ್ತಾರೆ. ಈ ಚಳಿಯಲ್ಲಿ ನಮ್ಗೆ ಮನೇಲಿ ಇದ್ದೇ ಒಂದು ಎಷ್ಟು ಬೆಡ್ಶೀಟು, ಎಷ್ಟು ಕಂಫರ್ಟಾಗಿ ನಾವು ಸ್ಲಿಪ್ಪರ್ಸ್ ಇರ್ಬೋದು, ಅಥವಾ ಒಂದು ಉಲ್ಲನ್ ಏನಾದರೂ ಸ್ವೆಟರ್ಸ್ ಇರ್ಬೋದು, ಎಲ್ಲ ಹಾಕ್ಕೊಂಡಿದ್ರು ಚಳಿ ಇರುತ್ತೆ. ಅವರು ಹೊರಗಡೆ ಮಲಗಿರ್ತಾರೆ, ಎಷ್ಟು ಚಳಿ ಆಗ್ತಾ ಇರುತ್ತೆ. ಅಂಥವರಿಗೆ ನೀವೇನಾದರೂ ತೊಗೊಂಡೋಗಿ ಕೊಡೋವಂಥದ್ದು, ಈ ರೀತಿ ಬೆಡ್ಶೀಟ್ಸ್ಗಳು, ಸ್ವೆಟರ್ಸ್ಗಳು ಕೊಟ್ಟಾಗ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ನಿಮ್ಮ ಕೈಲಿ ಹೆಂಗಾಗುತ್ತೋ ಹಂಗೆ ಈ ಒಂದು ಪರಿಹಾರನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕರ್ಕಾಟಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಈ ಒಂದು ಫೆಬ್ರವರಿ ತಿಂಗಳು. ಇನ್ನು ನೆಕ್ಸ್ಟ್ ಬರುವಂಥದ್ದು ಸಿಂಹ ರಾಶಿ. ಈಗ ನಾನೇನು ಹೇಳಿದೆ, ಒಂದು ದುಡ್ಡು ಖರ್ಚು ಮಾಡಿದ್ರೆ ಒಳ್ಳೇದಕ್ಕೆ ಖರ್ಚು ಮಾಡಿದಾಗ ಖುಷಿ ಆಗುತ್ತೆ, ಕೆಟ್ಟದಕ್ಕೆ ಖರ್ಚು ಮಾಡಿದಾಗ ನಮಗೇನಂದರೆ ಕೂಡಿಟ್ಟಿದ್ದು ದುಡ್ಡೆಲ್ಲ ಹೋಯ್ತಲ್ಲ ಅಂತ ಅನ್ನೋಂಥದ್ದು ನಮ್ಗೆ ಸ್ವಲ್ಪ ನೋವು ತರುವಂಥದ್ದು. ಆ ರೀತಿಯಲ್ಲೇ ಸಿಂಹ ರಾಶಿಯವರಿಗೆ ಫೆಬ್ರವರಿಯಲ್ಲಿ ಏನಪ್ಪ ಅಂದರೆ, ದುಡ್ಡು ಬಂದಿರುತ್ತೆ ಅಥವಾ ನಿಮ್ಮ ಕೈಯಲ್ಲಿರುತ್ತೆ, ಆ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ನಿಮಗೆ ಗೊತ್ತಿಲ್ಲದೆ ಇರೋವಂಥದ್ದು ಅಂದರೆ ನಿಮಗೆ ಗೊತ್ತಿಲ್ಲದೆ ಇರೋ ಥರ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಆಗುವಂಥದ್ದು. ಸುಮ್ಮನೆ ಶಾಪಿಂಗ್ ಹೋಗೋದು, ಬೇಡದಿರೋದೆಲ್ಲ ಹೊತ್ಕೊಂಡ್ಬಂದ್ಬಿಡೋದು, ಅಲ್ಲೆಲ್ಲ ದುಡ್ಡು ಹೋಗ್ಬಿಡೋವಂಥದ್ದು. ಅಥವಾ ಮೆಡಿಕಲ್ಗೆ ಏನಾದರೂ ಖರ್ಚಾಗುವಂಥದ್ದು ಇರ್ಬೋದು, ಅಥವಾ ಏನೋ ತೊಗೋಬೇಕು ಅಂತ ದುಡ್ಡು ಇಟ್ಕೊಂಡಿರ್ತೀರ, ಇನ್ನೇನೋ ತೊಗೊಂಡ್ಬಿಡ್ತೀರಾ, ಆ ದುಡ್ಡು ಅದಕ್ಕೆ ಅಂತ ಇಟ್ಕೊಂಡಿದ್ದು ಕೂಡ ಹೋಗ್ಬಿಡುವಂಥದ್ದು. ಈ ರೀತಿಯಲ್ಲಿ ಹಣಕಾಸು ಖರ್ಚುಗಳು ಜಾಸ್ತಿ ಆಗುವಂಥದ್ದು ನಿಮಗಾಗುತ್ತೆ. ಅದು ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸಾಧ್ಯವಾದಷ್ಟು ನಾನು ಯಾವಾಗಲೂ ಹೇಳ್ತೀನಿ, ಮಹಾಲಕ್ಷ್ಮಿ ಅಂದ್ರೇ ತುಂಬ ಸ್ಮೆಲ್ ಬರೋವಂಥದ್ದು ಏನಾದರೂ ಕೊಡಬೇಕು ಅನ್ನೋವಂಥದ್ದು. ಮಲ್ಲಿಗೆ ಹೂವು ಇರ್ಬೋದು, ಅಥವಾ ಊದ್ಬತ್ತಿಗಳಿರ್ಬೋದು, ಮತ್ತು ಪಚ್ಕರ್ಪೂರ ಕೊಡುವಂಥದ್ದು ಇರ್ಬೋದು, ತುಪ್ಪ ಕೊಡುವಂಥದ್ದು ಇರ್ಬೋದು. ನಿಮ್ಗೆ ಏನಾಗುತ್ತದು ಪ್ಯಾಕೆಟ್ ಕೆ ಜಿ ಕೊಡಿ ಅಂತ ನಾನು ಹೇಳಲ್ಲ. 10 ಗ್ರಾಮ್ ಕೊಡಿ, 50 ಗ್ರಾಮ್ ಕೊಡಿ, ಚಿಕ್ಕ ಪ್ಯಾಕೆಟ್ ಕೊಡಿ. ನಿಮ್ಮ ಕೈಲಿ ಎಷ್ಟು ಕೆಪಾಸಿಟಿ ಆಗುತ್ತಷ್ಟು ತುಪ್ಪ ಮತ್ತು ಪಚ್ಕರ್ಪೂರ, ಊದ್ಬತ್ತಿ, ಅದೇ ರೀತಿಯಲ್ಲಿ 1 ಮೊಳ ಮಲ್ಲಿಗೆ ಹೂವು ಕೊಡುವಂಥದ್ದನ್ನ ಮಾಡಿ ಎಕ್ಸಲೆಂಟ್ ರಿಸಲ್ಟ್ಸ್ ಬರುತ್ತೆ. ಶುಕ್ರವಾರ ಸಾಯಂಕಾಲ ಕೊಡುವಂಥದ್ದು ಸಿಂಹರಾಶಿಯವ್ರಿಗೆ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ಕನ್ಯಾ ರಾಶಿಯವ್ರಿಗೆ ಏನಪ್ಪ ಅಂತಂದರೆ, ನೀವು ಖಾಲಿ ಜಾಗ ಅಥವಾ ಭೂಮಿ ಈ ರೀತಿಯಲ್ಲಿ ಏನಾದರೂ, ಅಥವಾ ಆಲ್ರೆಡಿ ಕಟ್ಟಿರೋಂಥ ಫ್ಲ್ಯಾಟ್ಸ್ ಇರ್ಬೋದು, ಮನೆಗಳಿರ್ಬೋದು, ಈ ರೀತಿಯೆಲ್ಲ ಏನಾದರೂ ನೋಡ್ತಿರ್ತೀರಾ ರಿಲೇಟೆಡ್ ಟು ಜಮೀನು ಮತ್ತು ಮನೆ ಅಂತಂದರೆ, ಖಂಡಿತವಾಗ್ಲೂ ಈ ಟೈಮ್ ತುಂಬ ಚೆನ್ನಾಗಿದೆ, ನಿಮಗೆ ಯೋಗ ಬರುವಂಥದ್ದಿದೆ. ಅದೇ ರೀತಿಯಲ್ಲಿ ನೀವು ಕೈ ಇಟ್ಟು ಕೆಲಸ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ಅಂತ ನೀವೇನಾದರೂ ಲೋನ್ಗೆ ಅಪ್ಲೈ ಮಾಡೋವಂಥದ್ದು, ಇನ್ಯಾರ ಹತ್ರ ಸಾಲ ಕೇಳೋವಂಥದ್ದು, ಈ ರೀತಿ ಏನಾದರೂ ಮಾಡ್ತೀರಾ ಅಂದರೂ ಕೂಡ ಖಂಡಿತವಾಗ್ಲೂ ನಿಮ್ಮ ಕೈಗೆ ಕೆಲವು ಸರಿ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅಂತೀವಿ, ನಿಮಗೆ ಕೈಗೂ ಬರುತ್ತೆ, ಬಾಯಿಗೂ ಬರುತ್ತೆ. ಅದರಿಂದ ಈ ಟೈಮ್ನ ಇಂಥದಕ್ಕೆ ಯೂಸ್ ಮಾಡ್ಕೊಂಡಾಗ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಕನ್ಯಾ ರಾಶಿಯವರು ಮನೆ ಏನಾದರೂ ಫ್ಲ್ಯಾಟು ಅಥವಾ ಜಮೀನು ಅಥವಾ ಖಾಲಿ ಸೈಟು ಈ ರೀತಿ ತೊಗೋತೀರಂದರೆ ಈ ಟೈಮ್ನ ಮಿಸ್ ಮಾಡ್ಕೋಬೇಡಿ. ಬಟ್ ಡಾಕ್ಯುಮೆಂಟ್ಸ್ಗಳನ್ನ ಚೆನ್ನಾಗಿ ಚೆಕ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತೀನಿ. ಆತರವಾಗಿ ಯಾವುದೋ ಸಿಕ್ತು ಅಂತಷ್ಟು ತೊಗೊಳಕ್ಕೆ ಹೋಗ್ಬೇಡಿ. ಯೋಚನೆ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆನ್ನಾಗಿ ಚೆಕ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತೀನಿ. ನಿಮಗೂ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂದರೆ, ಮಂಗಳವಾರ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ 900 ಗ್ರಾಮು ತೊಗರಿಬೇಳೆ, ಕೆಲವ್ರಿಗೆ 1 kg ಹೇಳಿರ್ತೀನಿ, ಕೆಲವ್ರಿಗೆ 900 ಗ್ರಾಮ್ ಹೇಳ್ತೀನಿ, ನೋಡ್ಕೊಂಡು ನೀವು ಕೊಡಬೇಕಾಗತ್ತೆ. 900 ಗ್ರಾಮು
ತೊಗರಿಬೇಳೆನ ಮಂಗಳವಾರ 4 ಮಂಗಳವಾರ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮಂಗಳವಾರ ಬೆಳಗ್ಗೆ ಹೊತ್ತು ಕೊಟ್ಟು ಬರುವಂಥದ್ದು ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಖಂಡಿತವಾಗ್ಲೂ ಮನೆ ಸೈಟ್ ಜಮೀನು ಏನಾದರೂ ನೋಡ್ತಿರ್ತೀರ ಅಂದರೆ ತಗೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ತುಲಾರಾಶಿ. ತುಲಾರಾಶಿಗೆ ಶತ್ರುನಾಶ ಆಗುವಂಥದ್ದು ಒಂದು ಒಳ್ಳೆ ಯೋಗ ಬರ್ತಾ ಇರೋ ಆಲ್ರೆಡಿ ಸ್ವಲ್ಪ ಬಂದಿದೆ. ನೆಕ್ಸ್ಟ್ ಇನ್ನೂ ಬರುತ್ತೆ. ಈ ವರ್ಷ ನಿಮಗೂ ಕೂಡ ತುಂಬ ಒಂದು ಒಳ್ಳೆ ರಾಜಯೋಗ ತರುವಂಥ ಟೈಮ್ ಬರ್ತಾ ಇದೆ. ಅದರಿಂದ ನಿಮಗೇನಪ್ಪ ಅಂದರೆ ಕೆಲವರಿಗೆ ಎಂಗೇಜ್ಮೆಂಟ್ ಆಗುವಂಥದ್ದು, ದಿಢೀರಂತ ಫಿಕ್ಸ್ ಆಗುವಂಥದ್ದು, ಮದುವೆಗಳು ಎಂಗೇಜ್ಮೆಂಟ್ ಆಗುವಂಥದ್ದು, ಅದೇ ರೀತಿಯಲ್ಲಿ ಶತ್ರುಗಳ ನಾಶ ಆಗುವಂಥದ್ದು. ಎಷ್ಟೋ ಜಗಳ ಮಾಡ್ಕೊಂಬಿಟ್ಟಿರ್ತೀರ, ಶತ್ರುಗಳಾಗ್ಬಿಟ್ಟಿರ್ತಾರೆ, ಅವರು ಕೂಡ ಮಿತ್ರರಾಗಿ ಬರುವಂಥದ್ದು. ನೀವು ಯಾವಾಗಲೂ ಯಾರೇ ಶತ್ರುಗಳಿರ್ಬಲಿ, ಯಾರೇ ಮಿತ್ರರಿರ್ಬೋದು, ನೀವು ಹತ್ರ ಬರ್ತಾರವರು ಅಂದರೆ ತುಂಬ ಕೇರ್ಫುಲ್ ಆಗಿರಬೇಕು. ಯಾವುದೇ ರೀತಿಯಲ್ಲಿ ಯಾರನ್ನೂ ಈಗಿನ ಕಾಲದಲ್ಲಿ ನಂಬೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಜೊತೆಗೆ ಹುಟ್ಟಿದವರೇ ಇವತ್ತು ದ್ರೋಹ ಬಗೆತಾ ಇರುವಾಗ ಇನ್ನು ಬೇರೆಯವ್ರನ್ನ ನಂಬೋದು ತುಂಬ ಕಷ್ಟ ಆಗುತ್ತೆ. ಅವ್ರ ಕಷ್ಟಕ್ಕೆ ಸ್ಪಂದಿಸೋ ಅಂಥದ್ದು ಎಲ್ಲ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬೇಡಿ. ಶತ್ರುಗಳು ಮಿತ್ರರಾಗ್ತಾರೆ ಅಂದರೆ ಮಿತ್ರರಾಗಿ ನೋಡಬೇಕೇ ಹೊರತು ಬೇರೆ ರೀತಿಯಲ್ಲೆಲ್ಲ ಎಂಟರ್ಟೈನ್ ಮಾಡುವಂಥದ್ದು, ಶ್ಯೂರಿಟಿ ಹಾಕುವಂಥದ್ದು, ಅವ್ರಿಗಿನ್ನೇನಕ್ಕೂ ದುಡ್ಡು ನೀವು ಕೊಡೋವಂಥದ್ದು, ಈ ರೀತಿ ಎಲ್ಲ ಮಾಡಿದ್ರೆ ಶತ್ರುಗಳೇ ನಿಮಗೇನೆಂದರೆ ನಿಮ್ಮನ್ನೇ ಶತ್ರು ಮಾಡಿಬಿಡ್ತಾರೆ ಮತ್ತೆ ರಿಪೀಟ್ ಆಗಿ. ಅದರಿಂದ ಒಂದು ಒಳ್ಳೇದೇನಾದರೂ ನಡೆಯುತ್ತೆ ಅಂದರೆ ಯೋಚನೆ ಮಾಡಿ, ದುರಾಲೋಚನೆಗಳು ಬೇಡ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಯಾರನ್ನೇ ಆದರೂ ನಂಬಾರ್ದು ಅಂತ ಹೇಳ್ತೀನಿ. ನಿಮಗೂ ಕೂಡ ತುಂಬ ಒಳ್ಳೆಯದಿದೆ. ಕೆಲವರಿಗೆ ಎಂಗೇಜ್ಮೆಂಟ್ ಆಗುತ್ತೆ, ಕೆಲವರಿಗೆ ಇನ್ನೊಂದಿನ ಒಂದು ಶುಭ ಸಮಾಚಾರ ನಡೆಯುವಂಥದ್ದು, ಕೆಲವರು ಮದುವೆ ಫಿಕ್ಸ್ ಆಗುವಂಥದ್ದು, ಈ ರೀತಿ ಆಗುವಂಥದ್ದು ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಬರುತ್ತೆ. ಸೊ ಅದು ನಿಮ್ಗೆ ಏನಾದರೂ ಒಂದು ಒಳ್ಳೆ ಟೈಮ್ ಬರ್ತಾ ಇದೇನೋ ಅಂತದನ್ನು ತೋರಿಸುತ್ತೆ. ಅದಕ್ಕೆ ನಾನು ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಸೋಮವಾರ ಶಿವನ ದೇವಸ್ಥಾನಕ್ಕೆ 4 ಸೋಮವಾರ ಏನು ಬರುತ್ತೆ ಫೆಬ್ರವರಿ ತಿಂಗಳಲ್ಲಿ ಬೆಳಗ್ಗೆ ಹೊತ್ತು ಅಂದರೆ 9:30 10 ಗಂಟೆ ಒಳಗಡೆ ಇದನ್ನು ಮಾಡ್ಕೋಬೇಕು ನೀವು. ನಿಮ್ಮ ಕೈಲಿ ಏನಾಗುತ್ತಷ್ಟು ಒಣ ದ್ರಾಕ್ಷಿ ಅಥವಾ ಜೇನುತುಪ್ಪ, ಚಿಕ್ಕ ಬಾಟ್ಲು ಜೇನುತುಪ್ಪ ಕೂಡ ಕೊಡ್ಬೋದು ನೀವು ಅಭಿಷೇಕಕ್ಕೆ. ಆ ರೀತಿಯಲ್ಲಿ ಏನಾದರೂ ಕೊಡುವಂಥದ್ದನ್ನು ಮಾಡಿದಾಗ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಒಣ ದ್ರಾಕ್ಷಿನೂ ಕೊಡ್ಬೋದು, ಒಣ ಖರ್ಜೂರನೂ ಕೊಡ್ಬೋದು. ಅದೆಲ್ಲದಕ್ಕಿಂತ ಹೋಲಿಸಿದ್ರೆ ಜೇನುತುಪ್ಪ ನಮಗೆ ಚಿಕ್ಕ ಚಿಕ್ಕ ಬಾಟಲೇ ಸಿಗುತ್ತೆ. ಅದರಿಂದ ಒಂದು 10ರಿಂದ 15 ರೂಪಾಯಿ ಕೂಡ ಖರ್ಚಾಗೋದಿಲ್ಲ. 4 ಸೋಮವಾರ ಏನಿರುತ್ತೆ ಕೊಟ್ಟು ಬರುವಂಥದ್ದನ್ನು ಮಾಡಿ ತುಂಬ ಒಳ್ಳೆ ರಿಸಲ್ಟ್ಸ್ನ ನೀವು ಅನುಭವಿಸ್ತೀರಾ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಬರುವಂಥದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವ್ರಿಗೇನಪ್ಪ ಅಂದರೆ ಒಂದು ಒಳ್ಳೆಯ ಯೋಗ. ತಾಯಿಯಿಂದ ಏನಾದರೂ ನಿಮಗೆ ಗಿಫ್ಟ್ ಸಿಗೋವಂಥದ್ದು ಇರ್ಬೋದು, ಅಥವಾ ತಾಯಿ ಏನಾದರೂ ಆಶೀರ್ವಾದ ಮಾಡಿ ನಿಮ್ಗೆ ಕೊಡುವಂಥದ್ದು ಇರ್ಬೋದು, ಅಥವಾ ತಾಯಿಗೆ ಏನಾದರೂ ಅನಾರೋಗ್ಯ ಬಂದು ಅವ್ರನ್ನ ಹಾಸ್ಪಿಟಲೈಸ್ ಮಾಡೋವಂಥ ಇದು ಬರ್ಬೋದು, ಒಂದು ಯೋಗನೂ ಬರ್ಬೋದು, ಒಂದೇನಾದ್ರು ಕೆಟ್ಟದ್ದು ನಡಿಬೋದು. ಅದರಿಂದ ಸ್ವಲ್ಪ ಕೇರ್ಫುಲ್ಲಾಗಿರಿ. ಒಳ್ಳೇದೇನಾದರೂ ನಡೆಯುತ್ತೆ. ತಾಯಿ ಏನಾದರೂ ಕೊಡ್ತಾರೆ ಗಿಫ್ಟು ಅಂತಂದ ತಕ್ಷಣ ಎಷ್ಟು ಖುಷಿ ಆಗುತ್ತೋ. ಅವ್ರು ಕಾಯಿಲೆ ಬಿದ್ದಿದ್ದಾರೆ ಅಂದರೆ ಅದೇ ರೀತಿಯಲ್ಲಿ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋವಂಥದ್ದನ್ನು ಮಾಡಬೇಕಾಗತ್ತೆ. ಎರಡರಲ್ಲಿ ಯಾವ್ದು ಬರುತ್ತೆ ನೋಡಿಕೊಂಡು ಒಳ್ಳೇದು ಬಂದಾಗ ಒಳ್ಳೇದನ್ನ ಸ್ವೀಕರಿಸಿ, ಕೆಟ್ಟದಾಗ್ತಾ ಇದೆ ಅಂದಾಗ ಮುನ್ನೆಚ್ಚರಿಕೆ ವಹಿಸಿ ಅವ್ರನ್ನ ಆದಷ್ಟು ಬೇಗ ಹಾಸ್ಪಿಟಲೈಸ್ ಮಾಡುವಂಥದ್ದು ಇರ್ಬೋದು, ಅಥವಾ ಅವ್ರ ಚಿಕಿತ್ಸೆಗೆ ಏನಾದರೂ ಒಳ್ಳೇದು ನಿಮ್ಮ ಕೈಲಿ ಖರ್ಚಾಗುವಂಥದ್ದನ್ನು ಏನೇ ಆದರೂ ಕೂಡ ನಿಮ್ಮ ಕೈಲಿ ಆಗೋದನ್ನು ಖಂಡಿತವಾಗ್ಲೂ ಮಾಡಬೇಕು ಅಂತ ಹೇಳ್ತೀನಿ. ಆ ಥರ ಮಾಡಿದಾಗ ನಿಮಗೆ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ನಿಮಗೆ ಕೊಡೋವಂಥ ಒಂದು ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಗುರುವಾರ ಸಾಯಿಬಾಬಾ ದೇವಸ್ಥಾನಗಳಿರ್ಬೋದು, ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಿರ್ಬೋದು, ಇಂಥ ದೇವಸ್ಥಾನಗಳಲ್ಲಿ ಅನ್ನದಾನಕ್ಕೆ ಏನಾದರೂ ನೀವು ಏರ್ಪಾಟ್ ಮಾಡುವಂಥದ್ದು ಇರ್ಬೋದು, ಅಥವಾ ಅನಾಥಾಶ್ರಮಗಳಲ್ಲಿ ಏನಾದರೂ ಕೊಡೋವಂಥದ್ದು ಇರ್ಬೋದು. ಏನಾದರೂ ಊಟಕ್ಕೆ ಸಂಬಂಧಪಟ್ಟಂಗೆ ದಾನ ಮಾಡಿ ಅಂತ ಹೇಳ್ತೀನಿ. ಗುರುವಾರ ಮಾಡಬೇಕು, ಬೆಳಗ್ಗೆ ಹೊತ್ತು ಮಾಡಬೇಕು. ಇದನ್ನು ಮಾಡೋದ್ರಿಂದ ನಿಮಗೆ ಒಂದು ಉತ್ತಮ ರೀತಿಯಲ್ಲಿ ಒಂದು ಒಳ್ಳೆ ರಿಸಲ್ಟ್ಸ್ನ ನೀವು ನೋಡ್ತೀರಾ. ಇನ್ನು ನೆಕ್ಸ್ಟ್ ಬರುವಂಥದ್ದು ಧನುರಾಶಿ. ಧನುರಾಶಿಯವ್ರಿಗೂ ಏನಪ್ಪ ಅಂತಂದರೆ, ಮದುವೆಗಳೇನಾದರೂ ನೋಡ್ತಿರ್ತೀರ ಅಂತಂದರೆ ಸೆಟ್ ಆಗುವಂಥದ್ದು ಇರ್ಬೋದು, ಅಥವಾ ಏನಾದರೂ ಎಂಗೇಜ್ಮೆಂಟ್ ನಡೆಯುವಂಥದ್ದು ಇರ್ಬೋದು, ಭೂಮಿಗೆ ಸಂಬಂಧಪಟ್ಟಂಗೆ ಏನಾದರೂ ಕೈ ಹಾಕುವಂಥದ್ದು ಇರ್ಬೋದು. ಬಟ್ ಏನಾದರೂ ಲಿಟಿಗೇಷನಲ್ಲಿ ಸಿಗಾಕೊಳ್ಳುವಂಥ ಒಂದು ಪ್ರಾಬ್ಲಮ್ ನಿಮಗಿರುತ್ತೆ. ಅದರಿಂದ ನೀವೇನು ಮಾಡಿ, ಡಾಕ್ಯುಮೆಂಟ್ಸ್ಗಳನ್ನ ಚೆನ್ನಾಗಿ ಚೆಕ್ ಮಾಡಿ. ಯಾವ ರೀತಿಯಲ್ಲೂ ಒಂದು ಬಲ ಅಂತ ಬಂದಾಗ, ನಿಮ್ಗೇನೋ ಒಂದು ಒಳ್ಳೇದು ನಡೆಯುತ್ತೆ ಅಂತ ಬಂದಾಗ ಖಂಡಿತವಾಗ್ಲೂ ಅದನ್ನು ನೀವು ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕಾಗಿ ನಾನು ಕೊಡುವಂಥ ಪರಿಹಾರ ಒಳ್ಳೇದಿದೆ. ತುಂಬ ಪರಿಹಾರಗಳು ನಿಮಗೆ ಬೇಕಾಗೋದಿಲ್ಲ. ಆದರೂ ಕೂಡ ಒಂದು ಪರಿಹಾರ ಅಂತ ನಾನು ನಿಮಗೇನಾದರೂ ಕೊಡೋದಾದರೆ, ನಿಮಗೆ ಸೂರ್ಯ ನಮಸ್ಕಾರ ಪ್ರತಿದಿನ ಮಾಡುವಂಥದ್ದು. ಅದೇ ರೀತಿಯಲ್ಲಿ ಭಾನುವಾರ ಸಾಧ್ಯವಾದಷ್ಟು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ತುಂಬ ಒಳ್ಳೆಯ ಯೋಗ ಕೊಡುತ್ತೆ ನಿಮಗೆ. ಶನಿವಾರ ಆದರೂ ಹೋಗ್ಬೋದು, ಭಾನುವಾರ ಆದರೂ ಹೋಗ್ಬೋದು. ಹೋದಾಗ ನೀವೇನು ಮಾಡಬೇಕು, ಸ್ವಲ್ಪ ಮಟ್ಟಿಗೆ ಬೆಣ್ಣೆ ಕೊಟ್ಟು ಬರುವಂಥದ್ದು. ಒಂದು ಚಿಕ್ಕ ಪ್ಯಾಕೆಟ್ ಕೂಡ ಬೆಣ್ಣೆ ಬರುತ್ತೆ. KG ಗಟ್ಟಲೆ ಕೊಡಬೇಕು ಅಂತೇನಿಲ್ಲ. ಬೆಣ್ಣೆ ಕೊಟ್ಟು ಬರುವಂಥದ್ದನ್ನು ಮಾಡಿ. ಶನಿವಾರ ಆದರೂ ಸರಿ, ಭಾನುವಾರ ಆದರೂ ಸರಿ, 2 ದಿನದಲ್ಲಿ ಯಾವ್ದಾದ್ರು ಒಂದಿನ ನೀವು ಈ ರೀತಿ ಒಂದು 4 ಶನಿವಾರ ಈ ತಿಂಗಳೇನು ಬಂದಿರುತ್ತೆ ಖಂಡಿತವಾಗ್ಲೂ ಕೊಡಿ. ಆ ಬೆಣ್ಣೆ ಹೆಂಗಿರುತ್ತೋ ಆ ರೀತಿಯಲ್ಲಿ ನಿಮ್ಮ ಕೆಲಸಗಳು ಕೂಡ ಬೆಣ್ಣೆ ರೀತಿಯಲ್ಲೇ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಮಕರ ರಾಶಿ. ಮಕರ ರಾಶಿಯವ್ರಿಗೆ ಏನಪ್ಪ ಅಂದರೆ, ತುಂಬ ಜನ ಕೇಳ್ತಿರ್ತೀರ, ನಾವು ಗೌರ್ಮೆಂಟ್ ಎಕ್ಸಾಮ್ಸ್ ತೊಗೋಬೇಕು, ಗೌರ್ಮೆಂಟ್ ಟೆಂಡರ್ಸ್ ಏನಾದರೂ ನಾವು ತೊಗೋಬೋದಾ ಅಂತ ಕೇಳೋವಂಥದ್ದು. ಇನ್ನು ಗೌರ್ಮೆಂಟ್ ಜಾಬ್ಸ್ಗೂ ಕೂಡ ಏನಾದರೂ ಟ್ರೈ ಮಾಡ್ಬೋದಾ ಅಂತ ತುಂಬ ಜನ ಕೇಳ್ತಿರ್ತೀರ. ಗೌರ್ಮೆಂಟ್ ಜಾಬ್ ಆಗಲಿ, ಟೆಂಡರ್ಸ್ ಆಗಲಿ, ಎಕ್ಸಾಮ್ಸ್ ಆಗಲಿ ಎಲ್ರಿಗೂ ಆಗಬರಲ್ಲ. ಸೂರ್ಯನ ಒಂದು ಬಲ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾಗ ಮಾತ್ರನೇ ಆಗುವಂಥದ್ದು. ಆ ರೀತಿಯಲ್ಲಿ ಈ ಟೈಮ್ ಸ್ವಲ್ಪ ಮಕರ ರಾಶಿಯವ್ರಿಗೆ ಒಳ್ಳೇದಿದೆ. ರಿಲೇಟೆಡ್ ಟು ಗೌರ್ಮೆಂಟ್ ನೀವು ಏನಾದರೂ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಈ ಟೈಮ್ ನಿಮ್ಮದು ಅಂತ ಹೇಳ್ತೀನಿ, ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ನಿಮಗೆ ಕೊಡುವಂಥ ಒಂದು ಸುಲಭ ಪರಿಹಾರ ಏನಪ್ಪ, ಈ ಕೆಲಸಗಳೆಲ್ಲ ಗೌರ್ಮೆಂಟ್ ರಿಲೇಟೆಡ್ ಆಗಬೇಕು ಅಂತಂದರೆ
ನಿಮಗೂ ಅಷ್ಟೇ ಸೂರ್ಯ ನಮಸ್ಕಾರ ಪ್ರತಿದಿನ ಬೆಳಗ್ಗೆ ಎದ್ದು ಮಾಡುವಂಥದ್ದು ಒಂದು 8 ಗಂಟೆ ಒಳಗಡೆ ಮಾಡಿದಾಗ ತುಂಬ ಒಳ್ಳೆಯ ರಿಸಲ್ಟ್ಸ್ ನೀವು ನೋಡ್ತೀರಾ. ಅದೇ ರೀತಿಯಲ್ಲಿ ಸೂರ್ಯ ನಮಸ್ಕಾರ ಜೊತೆಗೆ ಶನಿವಾರ ನಿಯರೆಸ್ಟ್ ಯಾವುದಾದ್ರೂ ವೆಂಕಟೇಶ್ವರನ ದೇವಸ್ಥಾನ ಇರುತ್ತೆ ಅಂತಂದರೆ ಒಂದು ಅರ್ಧ ಕೆಜಿ ದಾಳಿಂಬೆ ಹಣ್ಣು ದೇವಸ್ಥಾನಕ್ಕಾದರೂ ಕೊಡಿ, ಬಡವ್ರಿಗಾದರೂ ಕೊಡಿ, 4 ಶನಿವಾರ ಕೊಡುವಂಥದ್ದನ್ನು ಮಾಡ್ತಾ ಬನ್ನಿ. ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ರಿಲೇಟೆಡ್ ಟು ಗೌರ್ಮೆಂಟ್ ಏನಾದರೂ ಅಂದರೆ ಎಜುಕೇಷನ್ಸ್ ಇರ್ಬೋದು, ಎಕ್ಸಾಮ್ಸ್ ಇರ್ಬೋದು, ಅಥವಾ ಏನಾದರೂ ಟೆಂಡರ್ಸು ಮತ್ತು ಈ ರೀತಿಯಲ್ಲಿ ಗೌರ್ಮೆಂಟ್ ಜಾಬ್ ಟ್ರೈ ಮಾಡೋರಿಗೆ ಇದು ಬೆಸ್ಟ್ ಟೈಮು. ಸೊ ಈ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಮಕರ ರಾಶಿಯವ್ರಿಗೆ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಏನಪ್ಪ ಅಂತಂದರೆ ಕುಂಭರಾಶಿಯವ್ರಿಗೆ ದುಡ್ಡು ಚೆನ್ನಾಗಿ ಬರುತ್ತೆ. ನಿಮಗೆ ಗೊತ್ತಿಲ್ಲದೆ ಇರೋ ಥರ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದು ಮೆಚುರಿಟಿ ಆಗಿ ದುಡ್ಡು ಬರುವಂಥದ್ದು ಇರ್ಬೋದು, ಅಥವಾ ಇನ್ನೂ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರೋಂಥ ದುಡ್ಡು ಡಬಲ್ ಆಗಿ ಬರುವಂಥದ್ದು ಇರ್ಬೋದು. ಹಣಕಾಸಿನ ಒಂದೇನು ಪ್ರಾಬ್ಲಮ್ ನಿಮಗಿರುತ್ತೆ ಅದೆಲ್ಲ ತೀರ್ತಾ ಬಂತು. ಅದರಲ್ಲೂ ಕೂಡ ಏನಪ್ಪ ಅಂದರೆ ಈ 2025 ನಿಮಗೂ ರಾಜಯೋಗ ತಂದುಕೊಡ್ತಾ ಇರೋಂಥ ಇಯರ್ ಆಗಿರೋದ್ರಿಂದ ನಿಮ್ಗೆ ಒಳ್ಳೆಯದೇ ನಡೆಯುತ್ತೆ ಈ ವರ್ಷ. ಅದರಲ್ಲೂ ಕೂಡ ಫೆಬ್ರವರಿ ತಿಂಗಳಲ್ಲಿ ದುಡ್ಡು ಚೆನ್ನಾಗಿ ಬರುತ್ತೆ. ಅದೇ ರೀತಿಯಲ್ಲಿ ನೀವು ಅದನ್ನು ಖರ್ಚು ಮಾಡಬೇಕು ಅಂತ ಬಂದಾಗ ನಿಮ್ಗೇನಪ್ಪ ಅಂತಂದರೆ ಅನ್ವಾಂಟೆಡ್ ಅನ್ನೋದಕ್ಕಿಂತ ವಾಂಟೆಡ್ಗೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಟ್ರಿಪ್ಸು, ಡೆಸ್ಟಿನೇಷನ್ಸ್ ಏನಾದರೂ ಅಂದ್ಕೊಂಡಿರ್ತೀರ, ಹೋಗಬೇಕು ಈ ಥರ ಪ್ಲೇಸಸ್ನ ನೋಡಬೇಕು ಅಂತಿರ್ತೀರ ಅಂದರೆ ಅಬ್ರಾಡ್ಗೆ ಹೋಗುವಂಥ ಯೋಗ ನಿಮಗಿದೆ. ಅದೇ ರೀತಿಯಲ್ಲಿ ಟ್ರಿಪ್ಗಳು ಹೋಗುವಂಥದ್ದು, ನೀವು ಇಷ್ಟಪಡುವಂಥ ಡೆಸ್ಟಿನೇಷನ್ಸ್ಗೆಲ್ಲ ಹೋಗಿ ಬರುವಂಥದ್ದು, ಈ ರೀತಿ ಯೋಗ ನಿಮಗೆ ಬಂದಿದೆ. ಸೊ ಈ ಒಂದು ಫೆಬ್ರವರಿ ತಿಂಗಳು ಇದಕ್ಕೆ ಯೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯ ರಿಸಲ್ಟ್ಸ್ ಕೊಡುತ್ತೆ. ಅದಕ್ಕೆ ನಿಮ್ಗೆ ನಾನು ಕೊಡೋಂಥ ಪರಿಹಾರ ಏನಪ್ಪ ಅಂತಂದರೆ ಶನಿವಾರ ಸಾಯಂಕಾಲ 6 ಗಂಟೆ ಮೇಲೆ ಯಾವುದಾದ್ರು ಅನಾಥಾಶ್ರಮಗಳಿರ್ಬೋದು, ವೃದ್ಧಾಶ್ರಮಗಳಿರ್ಬೋದು, ಊಟಕ್ಕೇನಾದರೂ ನಿಮ್ಮ ಕೈಲಾಗುವಂಥದ್ದನ್ನು ಸಹಾಯ ಮಾಡಿ. ವೃದ್ಧಾಶ್ರಮಕ್ಕೆ ಹೋದರೆ ಸ್ವಲ್ಪ ಮೆಡಿಕಲ್ ಸಂಬಂಧಪಟ್ಟಂಗೆ ಏನಾದರೂ ಅವರಿಗೆ ಸಹಾಯ ಮಾಡುವಂಥದ್ದು ಒಳ್ಳೆಯದು. ಯಾಕಂದರೆ ಅನಾಥಾಶ್ರಮದಲ್ಲಿ ಊಟದ ಅವಶ್ಯಕತೆ ಎಷ್ಟಿರುತ್ತೋ ವೃದ್ಧಾಶ್ರಮದಲ್ಲಿ ಮೆಡಿಕೇಷನ್ಸ್ ಅವಶ್ಯಕತೆ ತುಂಬ ಇರುತ್ತೆ. ಅಲ್ಲೆಲ್ಲ ತುಂಬ ವಯಸ್ಸಾದವರೇ ಇರೋವಂಥದ್ದು, ಅವ್ರನ್ನ ನೋಡ್ಕೊಳ್ಳೋರೇ ಯಾರೆಲ್ಲ, ಮನೇಲಿ ಅಪ್ಪ ಅಮ್ಮ ನೋಡ್ಕೊಳ್ಳೋರೇ ಇಲ್ಲ. ಅಂಥದ್ರಲ್ಲಿ ಒಂದು ವೃದ್ಧಾಶ್ರಮ, ಅನಾಥಾಶ್ರಮ ಕಟ್ಟಿ ಅಷ್ಟು ಜನ ನೋಡ್ಕೋತಾ ಇರ್ತಾರೆ. ಅವ್ರಿಗೆ ನಮ್ಮ ಕೈಲಾದಷ್ಟು ನಾವೇನಾದರೂ ಸ್ವಲ್ಪ ಮಟ್ಟಿಗೆ ಮೆಡಿಸಿನ್ಸ್ಗೆ, ಊಟಕ್ಕೆ ಹೆಲ್ಪ್ ಮಾಡಿದಾಗ ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಬೆನಿಫಿಟ್ ಸಿಗುತ್ತೆ. ಅದು ಕೂಡ ಶನಿಯಿಂದ ಸಿಗುವಂಥದ್ದು. ಕರ್ಮದಾತ ಏನಿರುತ್ತೆ ನಿಮ್ಮ ಕರ್ಮಕ್ಕೆ ತಕ್ಕಂಗೆ ಫಲ ಕೊಡ್ತಾನೆ ಅಂತ ಹೇಳೋವಂಥದ್ದು. ಲಕ್ಷಾಧಿಪತಿನೂ ಮಾಡ್ತಾನೆ, ಭಿಕ್ಷಾಧಿಪತಿನೂ ಮಾಡ್ತಾನೆ. ಅದರಿಂದ ನೀವು ಒಳ್ಳೇದೇನಾದರೂ ಮಾಡೋಕ್ಕೆ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಳ್ಳೇದು ನಡೆಯುತ್ತೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ಮೀನರಾಶಿಯವರಿಗೆ ಸ್ವಂತ ಮನೆ ತೊಗೊಳ್ಳುವಂಥ ಯೋಗ, ಅಥವಾ ಸೈಟ್ ತೊಗೊಂಡಿದ್ರೆ ಮನೆ ಕಟ್ಟುವಂಥ ಯೋಗ, ಈ ರೀತಿಯಲ್ಲಿ ಏನಾದರೂ ಸ್ಟಾರ್ಟ್ ಮಾಡುವಂಥದ್ದು. ತುಂಬ ಜನ ಧನುರ್ಮಾಸ ಮುಗಿಲಿ, ನಾವು ಪಾಯ ಪೂಜೆ ಮಾಡಬೇಕು ಅಂತಿದ್ದೀವಿ, ಅಥವಾ ಮನೆ ಕಟ್ಟಬೇಕು ಅಂತಿದ್ದೀವಿ, ಕಟ್ಟಿರೋ ಮನೆಯೇ ತೊಗೋಬೇಕು ಅಂತಿದ್ದೀವಿ ಅಂತ ತುಂಬ ಜನ ಯೋಚನೆ ಮಾಡ್ತಿದ್ರಿ. ಆ ರೀತಿಯಲ್ಲಿ ಕೂಡ ಏನಾದರೆ ಧನುರ್ಮಾಸ ಮುಗಿದಿದ್ದ ಈ ಫೆಬ್ರವರಿ ತಿಂಗಳು ನಿಮಗೆ ಯೋಗ ಬರ್ತಾಯಿದೆ. ಯಾಕಂದರೆ ಶುಕ್ರ ಮೀನರಾಶಿಗೆ ಬಂದಾಗ ತುಂಬ ಉಚ್ಚ ಸ್ಥಾನದಲ್ಲಿ ಇರ್ತಾನೆ. ಶುಕ್ರ ಅಂದ್ರೆ ಸ್ವಂತ ಮನೆ ಅಂತ ಹೇಳೋವಂಥದ್ದು, ಲಕ್ಸುರಿ ಅಂತ ಹೇಳೋವಂಥದ್ದು, ಒಂದು ಒಳ್ಳೆ ಕಾರ್ ತೊಗೊಳ್ಳೋವಂಥದ್ದು ಅಂತ ಹೇಳೋವಂಥದ್ದು, ಅಥವಾ ಒಂದು ಒಳ್ಳೇದೇನಾದರೂ ನಾವು ಇಷ್ಟಪಡೋವಂಥ ಜ್ಯುವೆಲ್ಸ್ಗಳನ್ನ ತೊಗೊಳ್ಳೋವಂಥದ್ದು ಇರ್ಬೋದು. ಈ ರೀತಿಯಲ್ಲಿ ಏನಾದರೂ ಲಕ್ಸುರಿ ಸಂಬಂಧಪಟ್ಟಂಗೆ ನಡೆಯುತ್ತೆ ಅನ್ನೋಂಥದ್ದು. ಅದೇ ರೀತಿಯಲ್ಲಿ ಮೀನರಾಶಿಯವರಿಗೆ ಸ್ವಂತ ಮನೆ ಯೋಗ ಇದೆ. ಸೊ ಆ ರೀತಿಯಲ್ಲಿ ಏನಾದರೂ ಯೋಚನೆ ಮಾಡಿರ್ತೀರಾ ಅಂತಂದರೆ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಫೆಬ್ರವರಿ ತುಂಬ ಒಳ್ಳೆ ಟೈಮ್ ನಿಮಗೆ. ಸೊ ಅದರಿಂದ ಮನೆ ಕಟ್ಟೋದಕ್ಕಾಗಲಿ, ಕಟ್ಟಿರೋ ಮನೆ ಆದರೂ ತೊಗೊಳಕ್ಕಾಗಲಿ, ಅಥವಾ ಒಂದು ಕಾರ್ ತೊಗೋಬೇಕು ಅಂತ ಯೋಚನೆ ಮಾಡ್ತಿರ್ತೀರಂದರೆ ಖಂಡಿತವಾಗ್ಲೂ ಈ ಟೈಮ್ ನಿಮ್ಮದು ಅಂತ ಹೇಳ್ತೀನಿ. ತೊಗೊಳ್ಳಿ. ಅದಕ್ಕೆ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ ಶುಕ್ರವಾರ ಗೋವಿನ ಸೇವೆ ಮಾಡುವಂಥದ್ದು, ಅಥವಾ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಒಂದು 600 ಗ್ರಾಮ್ ಅವರೆಕಾಳು, ಅಂದರೆ ಒಣಗಿರೋದು, ಈಗ ಹಸಿದು ಸಿಗ್ತಾಯಿದೆ, ಹಸಿದು ಕೊಡಬಾರ್ದು, ಒಣಗಿರೋಂಥ ಅವರೆಕಾಳು ಒಂದು 600 ಗ್ರಾಮ್ ಬಿಳಿ ಬಟ್ಟೆಯಲ್ಲಿ ಕಟ್ಬಿಟ್ಟು ಶುಕ್ರವಾರ ಸಾಯಂಕಾಲ ದೇವಸ್ಥಾನಕ್ಕೆ ತೊಗೊಂಡೋಗಿ ಪೂಜೆ ಮಾಡಿಸಿ, ದೇವಸ್ಥಾನಕ್ಕಾದರೂ ಕೊಡಿ, ಅಥವಾ ಯಾರಾದರೂ ಬಡವರು, ಅಥವಾ ಯಾರಾದರೂ ನಿಮ್ಮ ಅಕ್ಕಪಕ್ಕನೇ ಯಾರಾದರೂ ತುಂಬ ಬಡವರಿದ್ದರೆ ಅಂಥವ್ರಿಗೂ ಕೊಡ್ಬೋದು. ನೀವು ದೇವಸ್ಥಾನಕ್ಕೆ ಅಂದ ತಕ್ಷಣ ದೇವಸ್ಥಾನಕ್ಕೆ ಕೊಡಬೇಕು ಅಂತೇನಿಲ್ಲ, ಯಾರಿಗಾದರೂ ನೀವು ದಾನ ಮಾಡ್ಬೋದು ಅದನ್ನು. ಶುಕ್ರವಾರ ಸಾಯಂಕಾಲ 6 ಗಂಟೆ ಮೇಲೆ ಮಾಡಿ. ತುಂಬ ಒಳ್ಳೆಯ ಯೋಗ ರಿಸಲ್ಟ್ಸ್ ನಿಮಗೆ ಬರುತ್ತೆ. 12 ರಾಶಿಗೂ ಫೆಬ್ರವರಿ ತಿಂಗಳು ಯಾವ ಥರ ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ. ಕೆಲವ್ರಿಗೆ ಒಳ್ಳೇದಿದೆ, ಕೆಲವರು ಎಚ್ಚರಿಕೆ ವಹಿಸಬೇಕು, ಕೆಲವ್ರಿಗೆ ಆನ್ಸೈಟ್ ಹೇಳಿದ್ದೀನಿ, ಕೆಲವರಿಗೆ ಗೌರ್ಮೆಂಟ್ ರಿಲೇಟೆಡ್ ಹೇಳಿದ್ದೀನಿ. ಯಾರ್ಯಾರ ರಾಶಿಗೆ ಯಾವ್ದು ಇರುತ್ತೋ ಅದನ್ನು ಖಂಡಿತವಾಗ್ಲೂ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ವಿಡಿಯೋನ ಹೆಚ್ಚು ಎಲ್ರಿಗೂ ಶೇರ್ ಮಾಡಿ. ಯಾಕಂದರೆ ಎಷ್ಟೋ ಜನಕ್ಕೂ ಇದೆಲ್ಲ ವಿಷಯಗಳು ಬೇಕಾಗ್ತಿರುತ್ತೆ. ಅವ್ರವ್ರ ರಾಶಿ ಮಟ್ಟಿಗೆ ಏನೇನು ಮಾಡ್ಕೋಬೇಕು ಅಂತ ಕೂಡ ತಿಳಿಸ್ಕೊಟ್ಟಂಗಾಗುತ್ತೆ. ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಸ್ಟಾರ್ಟ್ ಆ್ಯಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ನೀವು ವಿಷಯಗಳನ್ನ ಅದರಿಂದ ತಿಳ್ಕೊಬೋದು. ಎಷ್ಟೊಂದು ವಿಡಿಯೋಸ್ ಇದೆ ಅದರಲ್ಲಿ ನಿಮಗೆ. ಸೊ ಅದನ್ನು ತಿಳ್ಕೊಳ್ಳೋದ್ರಿಂದ ನಿಮ್ಗೆ ಏನಾದರೂ ನಿಮ್ಮ ಸಮಸ್ಯೆಗಳನ್ನ ಪರಿಹಾರಗಳನ್ನ ಕಂಡ್ಕೋಬೋದು ಅಂತ ಹೇಳ್ತೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನಮಸ್ಕಾರ.